ಚರ್ಚೆ ರೈತರ ಬಗ್ಗೆ ನಡೆದಿತ್ತು, ಅದು ಮತ್ತೆಲ್ಲೆಲ್ಲೋ ಹೋಯ್ತು. ಇಡೀ ರಾಜ್ಯದಲ್ಲಿ ಯೂರಿಯಾದ್ದು ಗೊಬ್ಬರದ ಶಾರ್ಟೇಜ್ ಆಗಿ ಹಾಹಾಕಾರ ಎದ್ದಿದೆ. ಈ ಹಾಹಾಕಾರದ ಬಗ್ಗೆ ಪೇಪರ್ದಲ್ಲಿ ಒಂದು ರೀತಿ ಸುದ್ದಿ ಬರ್ತಾ ಇತ್ತು. ಈ ರೀತಿ ಇಲ್ಲಿ ಕೊಪ್ಪಳದಲ್ಲಿ ಗದ್ದಲಾಗಿದೆ, ದಾವಣಗೆರೆ ಇಲ್ಲಿ ಗದ್ದಲಾಗಿದೆ, ಧಾರವಾಡದಲ್ಲಿ ಇಲ್ಲಿ ಗದ್ದಲಾಗಿದೆ ಅಂತ ಎಲ್ಲಾ ಕಡೆ ರೈತರ ತೊಂದರೆ ನಾವೆಲ್ಲ ನೋಡಾಕತ್ತಿದ್ವಿ. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೂಡ ಬಂತು, ಶಾರ್ಟೇಜು ಕೇಂದ್ರ ಸರ್ಕಾರ ನಮ್ಗೆ ಸಪ್ಲೈ ಮಾಡಿಲ್ಲ ಅಂತ ಹೇಳಿ. ಜುಲೈ 25ಕ್ಕೆ ಜುಲೈ 26ಕ್ಕೆ ನಮ್ಮ ಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಇಲ್ಲ ಶಾರ್ಟೇಜ್ ಏನಿಲ್ಲ, ಗೊಬ್ಬರ ಶಾರ್ಟೇಜ್ ಇಲ್ಲ ಅಂತ ಹೇಳಿ. ತಮ್ಮ ಪತ್ರದ ಕಾಪಿನೂ ನಾನು ನೋಡಿದೆ ಸರ್. ತಮ್ಮ ಪತ್ರದ ಕಾಪಿ ಕೂಡ ನನ್ನ ಹತ್ರ ಇದೆ. ಪತ್ರದ ಕಾಪಿ ಕೂಡ ಮುಖ್ಯಮಂತ್ರಿಗಳು 25ಕ್ಕೆ ಪತ್ರನು ಬರ್ದಾರ. ಆ ಪತ್ರದ ಕಾಪಿ ಕೂಡ ಇದೆ. ಒಂದ್ ಕಡೆ ಮುಖ್ಯಮಂತ್ರಿಗಳು ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ರು, ಇನ್ನೊಂದ್ ಕಡೆ ಮಂತ್ರಿಗಳು ಗೊಬ್ಬರದ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ಮಾರ್ಕೆಟ್ದಲ್ಲಿ ಹಾಹಾಕಾರ ಇತ್ತು. ಈ ಸಂದರ್ಭದಲ್ಲಿ ನಾನು ನೋಡಿದೆ, ನಮ್ಮ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ ಅವರು ಕೂಡ ಟ್ವೀಟ್ ಮಾಡಿದ್ರು, ನಾವ್ ಏನೇನು ಗೊಬ್ಬರ ಸಪ್ಲೈ ಮಾಡಿದ್ದೇವೆ ಏನಿಲ್ಲ ಅಂತ ಹೇಳಿ. ನಾನು ಬೇರೆ ಬೇರೆ ರೀತಿಯ ಅಂಕಿ ಸಂಖ್ಯೆಗಳನ್ನ ತರಿಸ್ಕೊಂಡೆ. ಯಾಕಂದ್ರೆ ಇದು ನಿಜವಾದ ಪ್ರಾಬ್ಲಮ್ ಏನಿದೆ, ನಿಜವಾದ ಪ್ರಾಬ್ಲಮ್ ನಮ್ಗ ಬೇಕಾದಷ್ಟು ಗೊಬ್ಬರ ಇವತ್ತು ನಮ್ಮ ರಾಜ್ಯದಲ್ಲಿ ಇಲ್ಲೋ, ಅಥವಾ ಕೇಂದ್ರ ಸಪ್ಲೈ ಮಾಡಿಲ್ಲ, ಅಥವಾ ಒಮ್ಮಿಂದೊಮ್ಮೆಲಿಗೆ ಬಹಳ ಇಡೀ ರಾಜ್ಯಾದ್ಯಂತ ಹೆಚ್ಚು ಡಿಮಾಂಡ್ ಆಗಿದೆಯೋ, ಅಥವಾ ಮಳೆ ಬೇಗನೆ ಬಂದಿದ್ದಕ್ಕೆ ಏನಾದ್ರೂ ತೊಂದರೆ ಆಗಿದೆಯೋ, ಇದನ್ನೆಲ್ಲ ವಿಚಾರ ಮಾಡಿ ನಾನು ಕೂಡ ಬೇರೆ ಬೇರೆ ಅಂಕಿ ಸಂಖ್ಯೆಗಳನ್ನ ತಗೊಂಬಂದೆ. ಒಂದು 8 ಅಂಕಿ ಸಂಖ್ಯೆಗಳನ್ನ ನಿಮ್ಮ ಮುಂದೆ, ರಾಜ್ಯದ ಜನರ ಮುಂದೆ ಇಡುವಂತ ಕೆಲಸ ಮಾಡ್ತೇನೆ. ಒಂದು, ನಮ್ಮ ರಾಜ್ಯ ಸರ್ಕಾರ ಆಗಲಿ ಬೇರೆ ಸರ್ಕಾರಗಳಾಗಲಿ ಸೀಸನಿಗೆ, ಅಂದ್ರೆ ಇವತ್ತೇನ್ ಖಾರಿಫ್ ಮೊದಲೇ ಮುಂಗಾರ ಅಂತ ಹೇಳ್ತೇವೆ, ಅದಕ್ಕೆ ಏನ್ ರಿಕ್ವೈರ್ಮೆಂಟ್ ಬೇಕು ಅಂತ ಹೇಳಿ ಒಂದು ರಿಕ್ವೈರ್ಮೆಂಟ್ ಡಿಮಾಂಡ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕೇಂದ್ರ ಸರ್ಕಾರ ಪ್ರೋರಾಟಾ ಬೇಸಿಸ್ ಮೇಲೆ, ಅಂದ್ರೆ ಯಾವ ತಿಂಗಳಿಗೆ ನಾವು ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರ ಪ್ರಕಾರ ಅವರು ಒಂದು ಪಟ್ಟಿಯನ್ನ ಕೊಟ್ಟಿರ್ತಾರೆ. ಅದಲ್ದ ಆ ಪ್ರೋರಾಟಾ ಪ್ರಕಾರ ಯಾವ ತಿಂಗಳಿಗೆ ಯಾವ ಡೇಟಿಗೆ ಎಷ್ಟು ಕೊಡಬೇಕು ಅದ್ರ ಪ್ರಕಾರ ಕೊಟ್ಟಿದ್ದಾರೋ ಇಲ್ಲೋ ಆ ಅಂಕಿ ಸಂಖ್ಯೆಯನ್ನು ಕೂಡ ನಾನು ತೆಗೆದುಕೊಂಡೆ. ಅದಾದ್ಮೇಲೆ ನಮ್ಮಲ್ಲಿ ಏನು ಓಪನಿಂಗ್ ಸ್ಟಾಕ್ ಇತ್ತು, ನಮ್ಮಲ್ಲಿ ಎಷ್ಟು ಸೇಲ್ ಆಗಿದೆ ಆ ಪ್ರೋರಾಟಾದಲ್ಲಿ ಬಂದಿದ್ದ ಮೇಲೆ ಆ ಸಂಖ್ಯೆಯನ್ನ ಇವತ್ತು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೇನೆ. ನಮ್ಮಲ್ಲಿ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಟ್ರಾನ್ಸಿಟ್ ದಲ್ಲಿ ಅಂದ್ರೆ ಗೊಬ್ಬರಗಳ ಫ್ಯಾಕ್ಟರಿಯಿಂದ ಇಲ್ಲಿ ತನಕ ಟ್ರಾನ್ಸಿಟ್ ದಲ್ಲಿ ಎಷ್ಟಿದೆ, ಆಮೇಲೆ ಕ್ಲೋಸಿಂಗ್ ಸ್ಟಾಕ್, ಇದೆಲ್ಲದೂ ಕೂಡಿ ಟ್ರಾನ್ಸಿಟ್ ಮತ್ತು ನಮ್ಮಲ್ಲಿ ಫಿಸಿಕಲ್ ಆಗಿರುವಂತ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಈ 8 ಅಂಕಿ ಸಂಖ್ಯೆಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತೇನೆ ಅಧ್ಯಕ್ಷರೇ. ನಮ್ದು ಯೂರಿಯಾ ಸೀಸನಲ್ ರಿಕ್ವೈರ್ಮೆಂಟ್, ಮುಂಗಾರಿನ ರಿಕ್ವೈರ್ಮೆಂಟ್ ನಮ್ಮ ರಾಜ್ಯದಲ್ಲಿ 11,17 ಲ್ಯಾಕ್ ಮೆಟ್ರಿಕ್ ಟನ್, 11,17,000 ಮೆಟ್ರಿಕ್ ಟನ್ ಅದು ನಮ್ದು ಪೂರ್ತಿಯ ಮುಂಗಾರಿನ ರಿಕ್ವೈರ್ಮೆಂಟ್. ಪ್ರೋರಾಟಾ ಬೇಸಿಸ್ ಮೇಲೆ ಆಗಸ್ಟ್ 11 ತನಕದ ಅಂಕಿ ಸಂಖ್ಯೆ ಅಧ್ಯಕ್ಷರೇ, ಆಗಸ್ಟ್ 11 ತನಕ ಕೇಂದ್ರ ಸರ್ಕಾರ ನಮ್ಗೆ 7,60,000 ಮೆಟ್ರಿಕ್ ಟನ್ ಕೊಡಬೇಕಾಗಿತ್ತು. ಆದ್ರೆ ಕೊಟ್ಟಿದ್ದಂತದ್ದು ಇಲ್ಲಿ ತನಕ 9,70,000 ಮೆಟ್ರಿಕ್ ಟನ್ ಇವತ್ತಿನ ತನಕ ಸಪ್ಲೈ ಆಗಿದೆ. ನಮ್ಮ ರಾಜ್ಯದಲ್ಲಿ ಸೇಲ್ ಆಗಿದ್ದೆಷ್ಟು 8,74,000 ಮೆಟ್ರಿಕ್ ಟನ್ ಆಗಿದೆ. ಕ್ಲೋಸಿಂಗ್ ಸ್ಟಾಕ್ ನಮ್ಮಲ್ಲಿ ಇರೋದು 96,000 ಮೆಟ್ರಿಕ್ ಟನ್ ಇವತ್ತಿನ ತನಕ ಕ್ಲೋಸಿಂಗ್ ಸ್ಟಾಕ್ ಇದೆ. 96,000 ಮೆಟ್ರಿಕ್ ಟನ್. ಟ್ರಾನ್ಸಿಟ್ ಸ್ಟಾಕ್ 16,000 ಮೆಟ್ರಿಕ್ ಟನ್ ಇವತ್ತು LMT ಟ್ರಾನ್ಸಿಟ್ ಸ್ಟಾಕ್ ಇದೆ. ಅಂದ್ರೆ ಇದೇನ್ ನಮ್ದು ಎಕ್ಸ್ಪೆಕ್ಟೆಡ್ ಸೇಲ್ ಏನಿತ್ತು ಅದಕ್ಕಿಂತಾನು ಹೆಚ್ಚು ಸೇಲ್ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ. ಎಕ್ಸ್ಪೆಕ್ಟೆಡ್ ನಮ್ದು ಎಷ್ಟು ಗೊಬ್ಬರ ಬೇಕಂತಿತ್ತು ಅದಕ್ಕಿಂತ ಹೆಚ್ಚಿನ ಗೊಬ್ಬರ ಇವತ್ತು ಕೇಂದ್ರದಿಂದ ಸಪ್ಲೈ ಆಗಿದೆ. ಅಂದ್ರೂ ಕೂಡ ಇವತ್ತು ಮಾರ್ಕೆಟ್ ದಲ್ಲಿ ಶಾರ್ಟೇಜ್ ಇದೆ. ಇದು ಕೇವಲ ಯೂರಿಯಾಕ್ಕಷ್ಟೇ ಅಲ್ಲ, DAP ಗೂ ಕೂಡ ಅದೇ ರೀತಿ ಪರಿಸ್ಥಿತಿ. DAP ಸೀಸನಲ್ ರಿಕ್ವೈರ್ಮೆಂಟ್
4 ಲಕ್ಷ ಮೆಟ್ರಿಕ್ ಟನ್ ಇತ್ತು. ಪ್ರೋರಾಟಾ ಬೇಸಿಸ್ ಮೇಲೆ 3.22 LMT ಆಗ್ಬೇಕಾಯ್ತು. ಆದ್ರೆ ಸಪ್ಲೈ ಆಗಿದ್ದು 3.36 ಲ್ಯಾಕ್ಸ್, 3,36,000 ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗಿದೆ. ಪ್ರೋರಾಟಾಕ್ಕಿಂತ ಹೆಚ್ಚು ಸಪ್ಲೈ ಆಗಿದೆ. ನಮ್ಮಲ್ಲಿ ಸೇಲ್ ಆಗಿದ್ದು 2,70,000. ಕ್ಲೋಸಿಂಗ್ ಸ್ಟಾಕು 66,000 ಇನ್ನು ತನಕನೂ ಇದೆ. ಇದರ ಅರ್ಥ ಏನು ಅಧ್ಯಕ್ಷರೇ? ಇದರ ಅರ್ಥ ಒಂದು, ಆಕ್ಚುಲಿ ಗೊಬ್ಬರದ ಅವೈಲಬಲ್ ಇದ್ರೂ ಕೂಡ ಕಾಳಸಂತೆ ಆರ್ಟಿಫಿಷಿಯಲ್ ಶಾರ್ಟೇಜ್ ಕ್ರಿಯೇಟ್ ಆಗಿದೆ. ಆರ್ಟಿಫಿಷಿಯಲ್ ಶಾರ್ಟೇಜ್ ಕ್ರಿಯೇಟ್ ಮಾಡಿ ಕಾಳಸಂತೆಯಲ್ಲಿ 229 ರೂಪಾಯಿ ಇದ್ದಂತ ಪರ್ ಕೆಜಿ ಇದ್ದಂತ ಗೊಬ್ಬರದ ರೇಟ್ ಅನ್ನ 350-400 ರೂಪಾಯಿ ರೇಟಿಗೆ ಏರಿಸುವಂತದ್ದಾಗೈತಿ. ಇದು ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರು ಕೂಡಿ ಮಾಡಿದಂತ ಕೆಲಸ. ಇದನ್ನ ನೋಡ್ಬೇಕಾಗಿದ್ದು ನಮ್ಮ ಸರ್ಕಾರದ ಕೆಲಸ, ಹೌದು ಅಲ್ಲೋ? ಸರ್ಕಾರ ಇದನ್ನ ಸಮರ್ಪಕವಾಗಿ ನಿರ್ವಹಿಸಿದ್ರ ಈ ರೀತಿಯ ಶಾರ್ಟೇಜ್ ಬರ್ತಿತ್ತೇನು? ನಾನು ಇದಕ್ಕಿಂತ ಹಿಂದೆ ಕೂಡ ಹೋದೆ. ಯಾಕಂದ್ರೆ ಹಿಂದೆ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಅವರು ಮುಖ್ಯಮಂತ್ರಿಗಳಾಗಿ 8 ದಿನಕ್ಕೆ ಗೋಲಿಬಾರ್ ಆಗಿತ್ತು. ಆ ಸಂದರ್ಭದಲ್ಲಿ ಗೊಬ್ಬರದ ಸಂಬಂಧನ ನಮ್ಮ ಹಾವೇರಿಯಲ್ಲಿ ಗೋಲಿಬಾರ್ ಆಗಿ ಒಬ್ಬ ರೈತ ಸತ್ತಿದ್ದ. ನಾನು ಆ ಸಂದರ್ಭದಲ್ಲಿ ಗೊಬ್ಬರದ ಅವೈಲಬಿಲಿಟಿ ಏನಿತ್ತು, ಈ ಸಂದರ್ಭದಲ್ಲಿ ಗೊಬ್ಬರದ ಅವೈಲಬಿಲಿಟಿ ಏನಾಗಿದೆ ಅನ್ನೋದು ಕೂಡ ನಿಮ್ಗೆ ಹೇಳ್ತೇನೆ. ಇವತ್ತು ಇಡೀ ಜಗತ್ತಿನಲ್ಲಿ ಹಾಹಾಕಾರ ಇದೆ, ನಮ್ಗೆಲ್ಲರಿಗೂ ಗೊತ್ತೈತೆ. ಇಸ್ರೇಲ್ ಇರಾನ್ ವಾರ್ ನಡೆದಿದೆ, ಉಕ್ರೇನ್ ರಷ್ಯಾ ವಾರ್ ನಡೆದಿದೆ. ಇದು ಉಕ್ರೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಒಂದು ದೇಶ, ನಮ್ಗೆ ರಾ ಮಟೀರಿಯಲ್ ಸಪ್ಲೈ ಮಾಡುವಂತ, ಗೊಬ್ಬರ ಸಪ್ಲೈ ಮಾಡುವಂತ ದೇಶ ಉಕ್ರೇನ್. ಈ ಎಲ್ಲಾ ತೊಂದರೆಗಳ ನಡುವೆ ಕೂಡ ಇವತ್ತು ನಮ್ಮ ದೇಶದಲ್ಲಿ ಗೊಬ್ಬರದ ಪರಿಸ್ಥಿತಿ ಏನೈತಿ, ನಮ್ಮ ರಾಜ್ಯಕ್ಕೆ ಏನ್ ಪರಿಸ್ಥಿತಿ ಐತಿ ನಾನು ನಿಮ್ಗೆ ಹೇಳ್ತೇನೆ. ಯಾವಾಗ ನಮ್ಮ ರಾಜ್ಯದಲ್ಲಿ ಹಿಂದೆ ಗೋಲಿಬಾರ್ ಆಗಿತ್ತು, ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಒಟ್ಟು ವಿಸ್ತೀರ್ಣ ಏನಿತ್ತು, ನಮ್ಮ ರಾಜ್ಯದಲ್ಲಿ ಒಟ್ಟು ನೀರಾವರಿ ಏನಿತ್ತು, ಒಟ್ಟು ಕೃಷಿ ಎಷ್ಟಿತ್ತು, ಆ ಸಂಖ್ಯೆ ಮತ್ತು ಇವತ್ತಿನ ಸಂಖ್ಯೆಗೆ ಏನು ಫರಕ್ ಇಲ್ಲ. ಭೂಮಿನೂ ಅಷ್ಟೇ ಇದೆ, ನೀರಾವರಿನೂ ಅಷ್ಟೇ ಇದೆ. ಮಾನ್ಯ ಮಂತ್ರಿಗಳಿಗೆ ಮಂತ್ರಿ ಜವಾಬ್ದಾರಿ ಆ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರ, ಆ ಸಂದರ್ಭದಲ್ಲಿ 12,82,000 ಲಕ್ಷ ಮೆಟ್ರಿಕ್ ಟನ್ ಸಪ್ಲೈ ಆಗಿತ್ತು. ಅಷ್ಟೇ ಇತ್ತು. ಅಂದ್ರೆ ಅವಾಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ 12,82,000 ಟನ್ ಇದ್ರ 24-25ರಲ್ಲಿ 19,16,000 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಸಪ್ಲೈ ಆಗಿದೆ. ಅಂದ್ರೆ ಸೇಮ್ ಏರಿಯಾ ಇದ್ರು ಕೂಡ ಇಲ್ಲಿ ನಮ್ಮ ಕೇಂದ್ರದಲ್ಲಿ NDA ಸರ್ಕಾರ ಬಂದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರದ ಸಪ್ಲೈ ಹೆಚ್ಚಾಗಿದೆ. ಈ ವರ್ಷ ಕೂಡ ಅಷ್ಟೇ ನಮ್ಮ ಏನ್ ರಿಕ್ವೈರ್ಮೆಂಟ್ ನೀವೇನ್ ಕೊಟ್ಟಿದ್ರಿ ಪ್ರೋರಾಟಾ ಬೇಸಿಸ್ ಮೇಲೆ, ಅದಕ್ಕಿಂತನೂ ಹೆಚ್ಚು ಇವತ್ತು ಸಪ್ಲೈ ಆಗಿದೆ. ಇದರಲ್ಲಿ ಶಾರ್ಟೇಜ್ ಬಂದಿದ್ದೆ ಎಲ್ಲಿ ಮಾನ್ಯ ಅಧ್ಯಕ್ಷರೇ? ಈ ಶಾರ್ಟೇಜ್ ಬಂದಿದ್ದು ಮಾನ್ಯ ಬೆಲ್ಲದವರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ನಾನು. ಅವ್ರು ಒಪ್ಪೋದಾದ್ರೆ ಸರ್, ನಾ ಮಾತಾಡಾದ್ಮೇಲೆ ಮುಗಿಸ್ತೇನೆ. ನಾನು ಬಾಳ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾದವರು ಏನು ಪಾಲಿಸಿ ಮಾಡಿದ್ದಾರೆ, ಯಾಕೆ ಇವತ್ತು ಶಾರ್ಟೇಜ್ ಅನ್ನ ಎಲ್ಲ ಕಡೆ ಅನುಭವಿಸ್ತಾ ಇದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದವರು ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಅದನ್ನು ಓಪನ್ ಆಗಿ ನಿಮ್ ಮಂತ್ರಿಗಳು ಮಾತನಾಡಿದ್ದಾರೆ. ಅದನ್ನೆಲ್ಲ ಗಮನದಾಗ ಇಟ್ಕೊಡ್ರಿ ಸರ್. ಮಾನ್ಯ ಮಂತ್ರಿಗಳು ಹೇಳಿದಂತ ವಿಷಯ ಸರಿ ಇದೆ. ಇವತ್ತು ಗೊಬ್ಬರದ ಬಗ್ಗೆ ಅದನ್ನ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನ ಇಂಟ್ರೊಡ್ಯೂಸ್ ಮಾಡಕ್ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕಿನ್ನೂ ನಮ್ಮ ರೈತರಿಂದ ಬೇಕಾದಂತ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಹಂಗಂತ ಹೇಳಿ ಗೊಬ್ಬರದ ಸಪ್ಲೈ ಏನ್ ಕಡಿಮೆ ಆಗಿಲ್ಲ. ಮೊದ್ಲಿನಕ್ಕಿಂತಾನು ಗೊಬ್ಬರದ ಸಪ್ಲೈ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ರಾಜ್ಯನೇ ಏನ್ ರಿಕ್ವೈರ್ಮೆಂಟ್ ಕೊಟ್ಟೇವಿ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಗೊಬ್ಬರ ಇವತ್ತು ಸಪ್ಲೈ ಆಗಿದೆ. ಈ ನೆಗ್ಲೆಕ್ಟ್ ಆಗಿದ್ದು ಇದರಲ್ಲಿ ಬೇಕಾದಂತ ಇದಕ್ಕ ಟ್ವೀಟ್ ಕೂಡ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ ಇಂದ ಆಗಿದ್ದಿದೆ. ಈ ನೆಗ್ಲೆಕ್ಟ್ ಗೊಬ್ಬರದ ಶಾರ್ಟೇಜ್ ಆಗಿದ್ದು ಮಾನ್ಯ ಅಧ್ಯಕ್ಷರೇ, ಹೆಚ್ಚಾಗಿ ಆಗಿದ್ದು ಬಯಲು ಸೀಮೆ ಪ್ರದೇಶದಲ್ಲಿ, ನಮ್ಮ ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ, ಕೊಪ್ಪಳದಲ್ಲಿ, ಯಾದಗಿರಿಯಲ್ಲಿ, ಧಾರವಾಡ, ಗದಗ
ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ಬಹಳ ಅಂದ್ರೆ ಬಹಳ ದೊಡ್ಡ ಪ್ರಮಾಣದಾಗ ಗೊಬ್ಬರದ ಶಾರ್ಟೇಜ್ ಆಯ್ತು. ಮಾನ್ಯ ಅಧ್ಯಕ್ಷರು ತಾವು ಕೂಡ ಉತ್ತರ ಕರ್ನಾಟಕದಿಂದ ಬಂದವರದೇರಿ. ನಾನು ಈ ಸಂದರ್ಭದಲ್ಲಿ ಕೆಲವು ಅಂಕಿ ಸಂಖ್ಯೆಗಳನ್ನ ನಿಮ್ಮ ಮುಂದೆ ಇಡಾಕ ಇಚ್ಛೆ ಪಡ್ತೇನೆ. ಯಾಕಂತಂದ್ರ ಇದ್ರ ಬಗ್ಗೆ ಬಹಳ ನಾವು ಸೂಕ್ಷ್ಮವಾಗಿ ಈ ವಿಚಾರವನ್ನ ನಾವು ಗಮನಿಸ್ಬೇಕಾಗ್ತೈತಿ. ಇದು ನಾನು ಇವತ್ತು ಅತ್ಯಂತ ದುಃಖದಿಂದ ಹೇಳೋದಂತಂದ್ರ ಎಲ್ಲಿ ರೈತರದ್ದು ಹೆಚ್ಚು ಪ್ರಾಬ್ಲಮ್ ಐತಿ ಅದ ಏರಿಯಾದಲ್ಲಿ ಇವತ್ತು ಗೊಬ್ಬರದ ಶಾರ್ಟೇಜ್ ಹೆಚ್ಚೈತಿ. ಬಯಲುಸೀಮೆ ಪ್ರದೇಶದಲ್ಲಿ ನಾವು 2023ರಿಂದ 2025 ತನಕ ರೈತರ ಸುಸೈಡ್ ಸಂಖ್ಯೆ ನೋಡಿದ್ರ 1115 ಜನ ರೈತರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಈ ರೈತರು ಸುಸೈಡ್ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಹೇಳಿದ್ರಿ. ಈಗ ನಮ್ಮ ನಾಯಕರು 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ. ಆದ್ರೆ ಎಷ್ಟು ಬೇಜವಾಬ್ದಾರಿಗಳಿಂದ ಮಂತ್ರಿಗಳ ಅದ್ರ ಬಗ್ಗೆ ಹೇಳ್ತಾರಂದ್ರ 5 ಲಕ್ಷ ರೂಪಾಯಿ ಸಿಗ್ತೈತಂತೆ ಸುಸೈಡ್ ಮಾಡ್ಕೊಂತಾರ ಅಂತ ಹೇಳಿ ನಿಮ್ಮ ಮಂತ್ರಿಗಳು ಹೇಳ್ತಾರೆ. ಯಾವ ಮಂತ್ರಿಗಳು ಹೇಳ್ಯಾರಂತೆ ಹೆಸರು ಹೇಳ್ಬೇಕಂದ್ರೆ ನಾ ಹೇಳ್ತೇನೆ. ನಿಮ್ಮವರ ಮಂತ್ರಿಗಳು 5 ಲಕ್ಷ ರೂಪಾಯಿ ಸಿಗ್ತೈತಿ ಅಂತ ಹೇಳಿ ರೈತರು ಸುಸೈಡ್ ಮಾಡ್ಕೊಂತಾರ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರಂದ್ರ ಏನು ಸಂದೇಶ ನಾವು ಕೊಡ್ತೇವೆ? ಈ ರೀತಿ ಹೇಳ್ತಾರಂತಂದ್ರೆ ಎಷ್ಟು ಬೇಜವಾಬ್ದಾರಿಯಿಂದ ಹೇಳ್ತಾರ. ಇವ್ರು ಈ ರೀತಿ ಹೇಳ್ತಾರಂತ ಕೂಡ ಅಧಿಕಾರಿಗಳಿಗೆ ಸಡ್ಲ ಸಿಕ್ಕಂಗ ಆಗ್ತೈತಿ. ಅವ್ರೇನು ಲಕ್ಷ್ಯ ತೆಗೆದುಕೊಳ್ಳುದಿಲ್ಲ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.